ಚಾಣಕ್ಯ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟ ಹೋಬಳಿಯ ತರ್ಲಕಟ್ಟಿ ಗ್ರಾಮಸ್ಥರ ಜಮೀನುಗಳ ಸರ್ವೆ ನಂಬರ್ಗಳು ಅದಲು ಬದಲಾಗಿದ್ದು ಅದನ್ನ ಸರಿಪಡಿಸಿಕೊಡುವಂತೆ ಆಗ್ರಹಿಸಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಎದುರುಗಡೆ ಗ್ರಾಮಸ್ಥರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದರು. ಸರ್ವೆ ನಂಬರ್ 35ರ ವ್ಯಾಪ್ತಿಯಲ್ಲಿರುವ 12 ಎಕರೆ ಜಮೀನು 31ನೇ ಸರ್ವೆ ನಂಬರಿಗೆ ಸೇರ್ಪಡೆಯಾಗಿದ್ದು ರೈತರಿಗೆ ಸಾಕಷ್ಟು ತೊಂದರೆಯಾಗಿದೆ. 31ರ ಬದಲಾಗಿ 35ಕ್ಕೆ ಸೇರ್ಪಡೆ ಮಾಡುವಂತೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಯಾವುದೇ ಪರಿಹಾರ ಸಿಕ್ಕಿಲ್ಲ. ತಹಶೀಲ್ದಾರ್ ಕಚೇರಿಯಲ್ಲಿ ಇಲ್ಲಸಲ್ಲದ ಕಾರಣಗಳನ್ನ ಹೇಳ್ತಾ ರೈತರ ದಿಕ್ಕು ತಪ್ಪಿಸುವ ಕೆಲಸವನ್ನ ಅಲ್ಲಿಯ ಅಧಿಕಾರಿಗಳು ಮಾಡ್ತಿದ್ದಾರೆ. ಸರ್ವೆ ನಂಬರ್ 35ರಲ್ಲಿ 20ಕ್ಕೂ ಹೆಚ್ಚು ರೈತರ ಜಮೀನುಗಳಿದ್ದು ಸರ್ಕಾರದ ಬೆಳೆ ವಿಮಾ, ಬೆಳೆಹಾನಿ, ಬ್ಯಾಂಕ್ ಸಾಲ ಸೇರಿದಂತೆ ಇನ್ನಿತರ ಸೌಲಭ್ಯಗಳಿಂದ ರೈತರು ವಂಚಿತರಾಗ್ತಿದ್ದಾರೆಂದು ರೈತ ನಾಗರಾಜ್ ಕೋಳೂರ್ ಆತಂಕ ವ್ಯಕ್ತಪಡಿಸಿದರು. ಹಿರೇವಂಕಲಕುಂಟ ಹೋಬಳಿ ತರ್ಲಕಟ್ಟಿ ಗ್ರಾಮ, ಸರ್ವೆ ನಂಬರ್ 31. ಇದರಲ್ಲಿ 15 ಜನ ರೈತರು. ಸರ್ವೆ ನಂಬರ್ 31ರಾಗ ಸರ್ವೆ ನಂಬರ್ 35ರಾಗ 12 ಎಕರೆ 7 ಗುಂಟೆ ಬಂದು 31ರಾಗ ಸೇರ್ಪಡೆ ಆಗೈತೆ. ಅದನ್ನು ತಹಸೀಲ್ದಾರ್ ಸಾಹೇಬರಿಗೆ ಇದನ್ನು ಡಿಲೀಟ್ ಮಾಡಿಕೊಡ್ರಿ ಅಂತಂದೇಳಿ ಹಲವಾರು ಬಾರಿ ಬಂದ್ರೂ ಅವ್ರು ಯಾವುದೂ ಸ್ಪಂದನೆ ಮಾಡ್ತಾ ಇಲ್ಲ. ನಾವು 15 ಜನ ರೈತರು ಇದಕ್ಕೆ ವಿಭಾಗ ಮಾಡಿಕೊಳಕ ಫಾರ್ಮ್ ನಂಬರ್ 10ಗೆ ಹಾಕಿದ್ರೆ, ಅರ್ಜಿ ಹಾಕಿದ್ರೆ ಅದು ಏನಾಗ್ತದ ಆಕರ್ಬನ್ ಟ್ಯಾಲಿ ಇಲ್ಲ ಅಂತ ಹೇಳ್ತದ. ಈ ತಹಸೀಲ್ದಾರ್ ಸಾಹೇಬ್ರಿಗೆ ಬಂದು ಕೇಳಿದ್ನಂದ್ರೆ ಇವ್ರೇನು ಹೇಳ್ತಾರೆ, ಇಲ್ಲ ಇದ್ರ ಮೇಲೆ 80,000 ರೂಪಾಯಿ ಲೋನ್ ಐತಪ್ಪ, ಇದನ್ನು ಕ್ಯಾನ್ಸಲ್ ಮಾಡಿಸ್ರಿ ಅಂದ್ರೆ ಬರ್ತದಂತ ಇವ್ರು ಹೇಳ್ತಾರೆ ತಹಸೀಲ್ದಾರ್ ಸಾಹೇಬ್ರು. ಮತ್ತೀಗ ಅದನ್ನು ತಗೊಂಡ್ಯಾರ ಯಾರು ಲೋನು? ಅದು ಸರ್ವೆ ನಂಬರ್ 35ರಾಗ ಇರ್ತಕ್ಕಂಥ ಜಮೀನು ಬಂದು 31ರ ಸೇರ್ಪಡೆ ಆಗೈತೆ. ಅವರು ಕ್ಲಿಯರ್ ಮಾಡ್ಕೋಬೇಕು ಅದನ್ನು. ಈ ಸರ್ವೆ ನಂಬರ್ 31ರ ಬಂದ್ರೆ ನಾವೇನು ಮಾಡ್ಬೇಕು ಹೇಳ್ರಿ? ಅದು ರೈತ ವಿಠೋಬಾ ಬಿ ಚನ್ನದಾಸರ್ ಮಾತನಾಡಿ, ಅಧಿಕಾರಿಗಳು ನಮ್ಮ ಮನವಿಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಸಮಸ್ಯೆ ಪರಿಹಾರಕ್ಕೆ ಹಲವು ಬಾರಿ ತಹಶೀಲ್ದಾರ್ ಕಚೇರಿ ಅಲೆದಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ರೈತರು ಕಚೇರಿಗೆ ಅಲೆದಾಡುವ ಪರಿಸ್ಥಿತಿಯನ್ನ ಅಧಿಕಾರಿಗಳು ಸೃಷ್ಟಿ ಮಾಡಿದ್ದಾರೆ. ಈ ವಿಷಯವನ್ನ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಗಮನಕ್ಕೆ ತರಲಾಗಿದ್ರೂ ಅಧಿಕಾರಿಗಳು ಮಾತ್ರ ಮೌನವಾಗಿ ಕುಳಿತಿದ್ದಾರೆ. 31ನೇ ಸರ್ವೆ ನಂಬರ್ಗೆ ಸೇರ್ಪಡೆಯಾಗಿರುವ ಜಮೀನನ್ನ 35ನೇ ಸರ್ವೆ ನಂಬರ್ಗೆ ವರ್ಗಾಯಿಸಿ ಕೊಡುವ ಜೊತೆಗೆ ರೈತರಿಗೆ ಫಾರ್ಮ್ ನಂಬರ್ 10 ಮಾಡಿಕೊಡುವ ವ್ಯವಸ್ಥೆಯನ್ನ ಅಧಿಕಾರಿಗಳು ಮಾಡಿಕೊಡಬೇಕು. ಅಧಿಕಾರಿಗಳು ಸಮಸ್ಯೆಯನ್ನ ಪರಿಹಾರ ಮಾಡುವಲ್ಲಿ ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಧರಣಿ ಸತ್ಯಾಗ್ರಹವನ್ನ ಆರಂಭಿಸುವುದಕ್ಕೆ ನಿರ್ಧಾರ ಮಾಡಿದ್ದೇವೆ. ಅಧಿಕಾರಿಗಳು ಇನ್ನು ಮುಂದಾದ್ರೂ ಅನಾವಶ್ಯಕ ವಿಳಂಬ ಮಾಡದೆ ಆದಷ್ಟು ಬೇಗ ಇದನ್ನ ಬಗೆಹರಿಸಿಕೊಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಧರಣಿ ನಿರತರು ಎಚ್ಚರಿಕೆ ನೀಡಿದರು. ಧರಣಿಯಲ್ಲಿ ಶರಣಪ್ಪ ಹುಳ್ಳಿ, ಸೋಮನಾಥ್ ಹುಳ್ಳಿ, ಶಂಕರಪ್ಪ ಕಂಬಳಿ, ಶರಣಪ್ಪ ಹುಳ್ಳಿ, ನಿರುಪಾದಿ ಹನುಮಂತಪ್ಪ ಕಂಬಳಿ, ಕರೇಗೌಡ ಕಂಬಳಿ, ಮಂಜುನಾಥ್, ಮಲ್ಲಪ್ಪ ಕಂಬಳಿ, ವಿಠೋಬಾ ಸೇರಿದಂತೆ ಇನ್ನಿತರ ರೈತರು ಭಾಗಿಯಾಗಿದ್ದರು. ವರದಿಗಾರರು ಶ್ರೀಕಾಂತ್ ಮಾಲಿಪಾಟೀಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ತಹಸೀಲ್ದಾರ್ ಸಾಹೇಬ್ರು ಅದನ್ನು ಡಿಲೀಟ್ ಮಾಡಬೇಕು, ಹೌದಲ್ಲ? ಇಲ್ಲಿ ಸ್ಥಳಕ್ಕೆ ಬಂದು ನೀವು ವಿಲೇಜ್ ಅಕೌಂಟೆಂಟ್ ಕರೆಸಿ ಊರ ಪಂಚನಾಮೆ 4 ಜನರ ಸಮಕ್ಷಮ ಪಂಚನಾಮೆ ಮಾಡ್ರಿ ಅಂದ್ರೆ ಅವರು ನಾನ್ಯಾಕೆ ಬರೋಕ್ಕೆ ಹೋಗ್ಲಿ ಅಲ್ಲಿಗೆ ಅಂತ ಹೇಳ್ತಾರೆ. ಹಿಂಗಾಗಿ ಇಡೀ 6 ತಿಂಗಳಿಂದ ನಾವು ಇಲ್ಲಿ ಅಲ್ದಾಡಿದ್ರು ಸಹಿತ ಯಾವುದೇ ರೀತಿಯಿಂದ ಅವರು ಸಕಾರಾತ್ಮಕವಾಗಿ ಉತ್ತರ ಕೊಡ್ತಾ ಇಲ್ಲ, ಬರೀ ಉಡಾಫೆ ಉತ್ತರ ಕೊಡಕತ್ತಾರೆ. ಹೀಗಾಗಿ ನಮ್ಮ ರಾಯರೆಡ್ಡಿ ಸಾಹೇಬ್ರಿಗೊಂದು ಮನವಿ ಕೊಟ್ಟಿವಿ, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡಗೊಂದು ಕೊಟ್ಟಿವಿ, ಆಮೇಲೆ AC ಸಾಹೇಬ್ರಿಗೊಂದು ಕೊಟ್ಟಿವಿ, ಒಂದು ಲೋಕಾಯುಕ್ತರಿಗೆ ಕೊಟ್ಟಿವಿ. ಇವರಿಂದ ಏನು ಪ್ರತಿಕ್ರಿಯೆ ಬಂದಿಲ್ಲ. ಎಷ್ಟು ದಿವಸ ಆಯ್ತು ಈಗ ಲೋಕಾಯುಕ್ತರ ಮನವಿ ಸಲ್ಲಿಸಿ? 1 ತಿಂಗಳಾಯ್ತು. ಈಗ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲ. ಈಗ ನಿಮ್ಮ ಬೇಡಿಕೆ ಈಡೇರೋವರೆಗೆ ನೀವು ಪ್ರತಿಭಟನೆ ತಕ್ಕನಲ್ಲ? ಹೌದೌದು. ಎಷ್ಟು ದಿವಸ ಆಗ್ಬೋದು? ಅನಿರ್ದಿಷ್ಟ ಅವಧಿ. ನ್ಯಾಯ ಸಿಗೋವರೆಗೆ ನೀವು ಕಂಟಿನ್ಯೂ. ರೈತರು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಆದಷ್ಟು ಬೇಗ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರ ಬೇಡಿಕೆಗೆ ಸ್ಪಂದಿಸಬೇಕನ್ನೋದು ನಮ್ಮ ಚಾಣಕ್ಯ ಎಕ್ಸ್‌ಪ್ರೆಸ್‌ನ ವಿನಮ್ರ ಕಳಕಳಿಯಾಗಿದೆ. ಇದೇ ರೀತಿಯ ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನೆಲ್.